ಅವರಿಗೆ ಕೊರೋನಾ ಕೇಕಿಗೆ ಎಲ್ಲ ಬಂದ್. ಹೇಗಿದೆ ಕೊರೋನಾ ಹೊಡೆತ, ಕೊರೋನಾ ಕಟ್ಟೆಚ್ಚರ? ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮ ತಗೊಳ್ತಾ ಇದೆ. ಹೊರಗಡೆಯಿಂದ ಬಂದಂತ ಇಬ್ರು ಮತ್ತೆ ಆ ಫ್ಯಾಮಿಲಿಯವರು ಇಬ್ಬರು ಬಿಟ್ಟು 4 ಜನಕ್ಕೆ ಇಲ್ಲಿ ಯಾರಿಗೂ ಎಫೆಕ್ಟ್ ಆಗಿಲ್ಲ. ಕರ್ನಾಟಕದಲ್ಲಿ ಕೊರೋನಾ ಶಂಕಿತನ ಸಾವಾಗಿದ್ದು, ಶಂಕಿತ ಕೊರೋನಾದಿಂದ ಬಳಲ್ತಾ ಇದ್ದಂತಹ ಈ ವೃದ್ಧ ಈಗ ಸಾವನ್ನಪ್ಪಿದ್ದಾರೆ. ಕಲಬುರಗಿ 76 ವರ್ಷದ ವೃದ್ಧ ಸಾವನ್ನಪ್ಪಿದ್ದು, ಕೊರೋನಾ ಇದೆ ಅನ್ನುವಂತಹ ಅನುಮಾನ, ಶಂಕೆ ಇವರ ಮೇಲೆ ಇತ್ತು. ಯಾಕಂದ್ರೆ ಜ್ವರದಿಂದ ಬಳಲ್ತಾ ಇದ್ರು. ಬಟ್ ಇವರು ನಿಜವಾಗ್ಲೂ ಕೂಡ ಕೊರೋನಾದಿಂದನೇ ಸಾವನ್ನಪ್ಪಿದ್ದ ಅಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಬಂದ ಮೇಲಷ್ಟೇ ಹೇಳೋದಕ್ಕೆ ಸಾಧ್ಯ ಇದೆ. ಉಮ್ರಾ ಯಾತ್ರೆಗೆ ಸೌದಿಗೆ ಹೋಗಿದ್ರು ಈ ವೃದ್ಧ. ಸೌದಿಯಿಂದ ವಾಪಸ್ ಆದಂತಹ ವ್ಯಕ್ತಿಗೆ ಒಂದು ರೀತಿಯ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿತ್ತು. ಕೆಮ್ಮು, ಜ್ವರ ಇದ್ದಿದ್ರಿಂದ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ಕೊರೋನಾ ಶಂಕೆ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿ ಹೈದರಾಬಾದ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು ಕೊರೋನಾ ಶಂಕಿತ ವ್ಯಕ್ತಿಯನ್ನ. ಆದ್ರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧ ಸಾವನ್ನಪ್ಪಿದ್ದು, ಹೈದರಾಬಾದ್ನಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಅಲ್ಲಿ ನಿರಾಕರಿಸಲಾಗಿತ್ತು ಅನ್ನುವ ಮಾಹಿತಿ ಕೂಡ ಇದೆ. ಮತ್ತೆ ಕಲಬುರಗಿಗೆ ಈ ಸಂದರ್ಭದಲ್ಲಿ ವೃದ್ಧ ವಾಪಸ್ ಆಗಿದ್ರು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಒಂದು ವೇಳೆ ಈ ತರದ ಒಂದು ಸೋಂಕು ಇದೆ ಅಂತ ಗೊತ್ತಾದ್ರೆ ಅವರು ಯಾರು ಕೂಡ ಹಾಸ್ಪಿಟಲ್ ನಿಂದ ಅವ್ರನ್ನ ವಾಪಸ್ ಕಳಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಚಾರವನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬಟ್ ಹೈದರಾಬಾದ್ ನಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಇಲ್ಲಿ ನಿರಾಕರಿಸಲಾಗಿತ್ತು. ಮತ್ತೆ ಕಲಬುರಗಿಗೆ ಈ ಹಿನ್ನೆಲೆಯಲ್ಲಿ ವೃದ್ಧ ವಾಪಸ್ ಆಗಿದ್ದ. ಸಾಕಷ್ಟು ಜ್ವರದಿಂದ ಈ ವೃದ್ಧ ಬಳಲ್ತಾ ಇದ್ದ. ಈತನ ಮೇಲೆ ಒಂದು ರೀತಿಯ ಶಂಕೆ ಕೂಡ ಇತ್ತು, ಈತನಿಗೆ ಸೋಂಕು ಏನಾದ್ರೂ ಅಟ್ಯಾಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ. ಆದ್ರೆ ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದ ಮೇಲಷ್ಟೇ ಈತ ಇದೇ ಕೊರೋನಾದಿಂದ ಈತ ಸಾವನ್ನಪ್ಪಿದ್ದ ಅಥವಾ ಕೊರೋನಾ ಇಲ್ಲದೆ. ಸಾಕಷ್ಟು ವೃದ್ಧರಿಗೆ ಸಾಕಷ್ಟು ಕಾಯಿಲೆಗಳು ಇರುತ್ತೆ. 70 ವರ್ಷ 76 ವರ್ಷ ಅಂದ ಮೇಲೆ ಸಾಕಷ್ಟು ಕಾಯಿಲೆಗಳು, ವಯೋಸಹಜ ಕಾಯಿಲೆಗಳು ಇದ್ದೇ ಇರುತ್ತೆ. ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಸೊ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ತಡೆದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಮಾಡಬೇಕಾಗುತ್ತೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಇಲಾಖೆಯ ನಿರ್ದೇಶಕರಾಗಿರುವಂತಹ ಓಂ ಪಟೇಲ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಈಗ ಎಲ್ಲಾ ಕಡೆ ಒಂದು ಆತಂಕ ಏನಂದ್ರೆ ಈ ಒಂದು ಕೊರೋನಾದಿಂದ ಸಾವನ್ನಪ್ಪುವಂತಹ ಸಂಖ್ಯೆ ಆಗತ್ತೆ ಅಂತ ಹೇಳಿ. ಬಟ್ ಈಗ ಕರ್ನಾಟಕದಲ್ಲಿ ಈಗ ಒಬ್ಬ ವೃದ್ಧ ಸಾವನ್ನಪ್ಪಿದ್ದಾರೆ, ಶಂಕಿತ ಅಂತಾನೆ ಹೇಳಲಾಗ್ತಾ ಇದೆ. ಯಾರಿಗೂ ಕೂಡ ಗೊತ್ತಿಲ್ಲ ಪಾಸಿಟಿವ್ ನೆಗೆಟಿವ್ ಬಂದಿದ್ಯಾ ಅಂತ ಹೇಳಿ. ಏನ್ ಹೇಳಕ್ ಬಯಸ್ತೀರಾ ಈ ವಿಚಾರದಲ್ಲಿ? ಅದು ರಿಸಲ್ಟ್ ಬಂದಿಲ್ಲ. ಹಾ, ಇಟ್ಸ್ ನಾಟ್ ರಿಸಲ್ಟ್ ಬಂದಿಲ್ಲ. ಅದು ಶಂಕೆ ಸಸ್ಪೆಕ್ಟೆಡ್ ಹಾ, ಕಳಿಸಿದ ರಿಪೋರ್ಟ್ ನಲ್ಲಿ ಬಂದಿಲ್ಲ. ಪ್ರಿಕಾಷನ್ ಮೆಜರ್ಸ್ ಹ್ಯಾವ್ ಬೀನ್ ಟೇಕನ್. ಅದು ರಿಸಲ್ಟ್ ಬಂದಿಲ್ಲ. ಓಕೆ ಸರ್, ಈಗ ಒಂದಷ್ಟು ಡೌಟ್ ಇದೆ ಇದರಲ್ಲಿ ಡಾಕ್ಟರ್ ಪಾಟೀಲ್ ಅವರೇ. ಅಂದ್ರೆ ಈಗ ಆತನನ್ನ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಹಾಸ್ಪಿಟಲ್ಗೆ ಆತನಿಗೆ ಚಿಕಿತ್ಸೆ ಕೊಡೋದಕ್ಕೆ. ಬಟ್ ಅಲ್ಲಿ ಅವ್ರು ತಗೊಂಡೇ ಇಲ್ಲ, ಮತ್ತೆ ಕಲಬುರ್ಗಿಗೆ ಬಂದಿದ್ರು ಅಂತ ಹೇಳಿ. ಏನ್ ಸರ್ ಆಕ್ಚುಲಿ ನಿಜವಾಗ್ಲೂ ಸ್ಪಷ್ಟನೆ ಯಾವ ರೀತಿಯ ಕೊಡ್ತೀರಾ ಇದಕ್ಕೆ ಸಂಬಂಧಪಟ್ಟ? ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಾ, ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಅಂದ್ರೆ ಈಗ ಆತನಿಗೆ ಎಲ್ಲಿ ಚಿಕಿತ್ಸೆ ಕೊಡ್ಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಒಂದು ಫಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿನಂತ ಮಾಹಿತಿ ಇದೆ. ಅದು ಮುಂದೆ ಏನಾಗಿದೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಆತನಿಗೆ ಇದೇ ರೀತಿಯಾದಂತಹ ಸೋಂಕಿನ ಲಕ್ಷಣಗಳು ಇತ್ತಾ ಹೇಗೆ? ಅಲ್ಲ, ಅವನು ಟ್ರಾವೆಲ್ ಹಿಸ್ಟ್ರಿ ಇತ್ತು, ಜ್ವರ ಅದು ಕೆಮ್ಮು ಇತ್ತು ಅಂತ ಹೇಳಿದೆ ಅಷ್ಟೇ. ಓಕೆ, ಯಾವಾಗ ಅಡ್ಮಿಟ್ ಆಗಿದ್ರು ಅವರು ಹಾಸ್ಪಿಟಲ್ಗೆ, ಪ್ರೈವೇಟ್ ಹಾಸ್ಪಿಟಲ್? ಡೀಟೇಲ್ಸ್ ತಗೋತಾ ಇದೀವಿ ನಾವು. ಡೀಟೇಲ್ಸ್ ತಗೊಂಡ್ಮೇಲೆ ಓಕೆ, ಯಾವುದೇ ಮಾಹಿತಿ ಇಲ್ಲ ನಿಮ್ಗೆ ಇಲ್ಲಿಯವರೆಗೂ ಕೂಡ ಇದರ ಬಗ್ಗೆ? ಹಾಸ್ಪಿಟಲ್ ಆಗಿದೆ ಅಂತ ದುಬೈಗೆ ಹೋಗಿ ಓಕೆ, ಅಡ್ಮಿಟ್ ಆಗಿದ್ದ ಮಾಹಿತಿ ಇದೆ. ಮುಂದಿನ ಮಾಹಿತಿ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಓಕೆ, ಅಂದ್ರೆ ಈಗ ಯಾವಾಗ ಸಾವನ್ನಪ್ಪಿದ್ದ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇವತ್ತ ನಿನ್ನೆನಾ ಹೇಗೆ? ನಿನ್ನೆ. ಓಕೆ, ನಿನ್ನೆಯಿಂದಲೂ ಕೂಡ ಹಾಗಾದ್ರೆ ಕಲಬುರಗಿಯ ಅವರ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಮಾಹಿತಿ ತಗೊಂಡು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ನಿರ್ದೇಶಕರು. ಇದರ ಬಗ್ಗೆ ಸರಿಯಾದ ಮಾಹಿತಿ ನನ್ನ ಹತ್ರ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಸಾವನ್ನಪ್ಪಿದ್ದಾರೆ ಅವರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ರೀತಿಯಾದಂತಹ ಸಸ್ಪೆಕ್ಟ್ ಇತ್ತು ಅವರ ಮೇಲೆ. ಚಿಕಿತ್ಸೆಯನ್ನ ನೀಡೋದಿಕ್ಕೆ
ಅವರಿಗೆ ಹೇಳಲಾಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೈದರಾಬಾದ್ನಿಂದ ಇಲ್ಲಿಗೆ ಅವರಿಗೆ ಒಂದು ಅವರಿಗೆ ಚಿಕಿತ್ಸೆಯನ್ನ ಕೊಡದೆ ಅಂದ್ರೆ ಚಿಕಿತ್ಸೆ ನಿರಾಕರಿಸಲಾಗಿತ್ತು. ಅದರ ಬಗ್ಗೆ ಕೇಳಿದ್ರು ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿಯನ್ನ ಈಗಾಗಲೇ ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಇನ್ನು ಚಿಕಿತ್ಸೆ ಫಲಿಸದೆ ಕೊರೋನಾ ಶಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ವೃದ್ಧನಿಗೆ ಉಸಿರಾಟದ ತೊಂದರೆ ಇತ್ತು. ನಿಮ್ಗೆಲ್ಲರಿಗೂ ಗೊತ್ತಿದೆ ಸಿಂಟಮ್ಸ್ ಏನೇನಿರುತ್ತೆ ಈ ಒಂದು ಕೊರೋನಾ ವೈರಸ್ ಅಲ್ಲಿ ಅಂತ ಹೇಳಿ. ಆರೋಗ್ಯ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಪಾಟೀಲ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಚಿಕಿತ್ಸೆ ಫಲಿಸದೆ ಕೊರೋನಾ ಶಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮತ್ತೆ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ರಿಪೋರ್ಟ್ ಬಂದ ಮೇಲೆ ಆತನಿಗೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅನ್ನುವಂತಹ ಮಾಹಿತಿಗಳು ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮಾಹಿತಿನ ಕಲೆ ಹಾಕ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಕೂಡ ಆರೋಗ್ಯ ಇಲಾಖೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪಾಟೀಲ್ ಓಂ ಪ್ರಕಾಶ್ ಅವರು ಈಗಾಗಲೇ ನ್ಯೂಸ್ 18ಗೆ ಮಾತನಾಡ್ತಾ ಹೇಳಿದ್ದಾರೆ. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರಕ್ತದ ಮಾದರಿಯನ್ನ ಬೆಂಗಳೂರಿಗೆ ಕಳುಹಿಸಲಾಗಿದೆ. ಇವತ್ತು ಸಂಜೆ ರಕ್ತದ ಮಾದರಿಯ ವರದಿ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಒಂದು ರೀತಿಯಲ್ಲಿ ಇವರಿಗೆ ಆ ಲಕ್ಷಣಗಳಿತ್ತು. ದುಬೈನಿಂದ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಆ ರೀತಿಯಂತಹ ಲಕ್ಷಣಗಳು ಅವರಿಗೆ ಕಾಣಿಸಿಕೊಂಡಿತ್ತು. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಬಟ್ ಹೈದರಾಬಾದ್ಗೆ ಆ ವ್ಯಕ್ತಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಅಲ್ಲಿ ನಿರಾಕರಿಸಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿನ ಕಲೆ ಹಾಕ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಿನ್ನೆ ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇದು ಕೊರೋನಾದಿಂದನೇ ಸಾವನ್ನಪ್ಪಿರೋದಾ ಅಥವಾ ವಯೋಸಹಜ ಕಾಯಿಲೆಯಿಂದ ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ, ಅದರಿಂದ ಅವರು ಸಾವನ್ನಪ್ಪಿರೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾದ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅವರ ಅಂತ್ಯಕ್ರಿಯೆ ಮಾಡೋಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಆರೋಗ್ಯ ಇಲಾಖೆ ನಿರ್ದೇಶಕ ಡಾಕ್ಟರ್ ಪಾಟೀಲ್ ಓಂ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಒಂದು ವೇಳೆ ಕೊರೋನಾ ವೈರಸ್ ಅಟ್ಯಾಕ್ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕಲಬುರಗಿಯ ಜಿಲ್ಲಾಧಿಕಾರಿ ಆಗಿರುವ ಶರತ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್ ಅವರೇ, ಈಗ ಒಬ್ಬ ಶಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಆತಂಕ ಕೂಡ ಇದೆ. ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತಾ, ಎಲ್ಲಿ ಅವ್ರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಅವರ ಅಂತ್ಯಕ್ರಿಯೆಗೆ ಏನಾದ್ರೂ ಸಮಸ್ಯೆ ಇದೆ, ಈಗ ಸಾಕಷ್ಟು ಪ್ರಶ್ನೆಗಳು ಇದೆ. ಹಲೋ, ಹೇಳಿ ಶರತ್ ಅವ್ರಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಈಗ ಒಬ್ಬ ಶಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕಲಬುರಗಿಯಲ್ಲಿ. ಸಾದಿಕ್ ಅಂತ 76 ವಯಸ್ಸಿನ ಒಬ್ಬ ವ್ಯಕ್ತಿ. ಓಕೆ, ಅವರು ಈ ಹತ್ತಿರದಲ್ಲೇ ಸೌದಿ ಅರೇಬಿಯಾಗೆ ಹೋಗಿ ಬಂದಿದ್ರು. ಅವ್ರಿಗೆ ಬಹಳ ಅಕ್ಯೂಟ್ ಫೀವರ್, ಕೋಲ್ಡ್, ಕಾಫ್ ಮತ್ತೆ ಬ್ರೆತ್ಲೆಸ್ನೆಸ್ ತೊಂದರೆ ಇದ್ದಿದ್ರಿಂದ ಅವರು ಕಲಬುರಗಿ ಸನ್ರೈಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಮತ್ತೆ ಅಲ್ಲಿ ಗೊತ್ತಾದ ತಕ್ಷಣ ಅವ್ರದ ಸ್ಯಾಂಪಲ್ಸ್ ತಗೊಂಡು ನಾವು ಕನ್ಫರ್ಮೇಶನ್ಗೆ ಕಳ್ಸಿಕೊಟ್ಟಿದೀವಿ. ಈ ಮೀನ್ ವೈಲ್ ಏನಾಯ್ತು ಅಂತಂದ್ರೆ ಅವರು ಹೈಯರ್ ಟ್ರೀಟ್ಮೆಂಟ್ಗೆ ಹೈದರಾಬಾದ್ಗೆ ಒಂದು ಕೇರ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು ಅವ್ರನ್ನ. ಪ್ರೈವೇಟ್ ಹಾಸ್ಪಿಟಲ್ ಇಂದ ಹೈದರಾಬಾದ್ಗೆ. ಹೌದು. ಆಮೇಲೆ ಅಲ್ಲಿ ತುಂಬಾ ಸಿಚುವೇಶನ್ ನಿಯಂತ್ರಣಕ್ಕೆ ಸಿಗದೆ ಇರೋದ್ರಿಂದ ಅವರು ನಮ್ಗೆ ಇಟ್ಸ್ ನಾಟ್ ಹ್ಯಾಂಡಲ್, ಇಟ್ ಕ್ಯಾನ್ ಟೇಕ್ ಬ್ಯಾಕ್ ಅಂತ ಹೇಳಿ ವಾಪಸ್ ಕಳಿಸಿದಾಗ ಹಿಂದೆ ಮತ್ತೆ ವಾಪಸ್ ಬರೋದ್ರಲ್ಲಿ ಅವರು ಮೃತಪಟ್ಟಿದ್ದಾರೆ. ಸರ್, ಒಂದು ಡೌಟ್ ಏನಂದ್ರೆ, ಈಗ ಶಂಕೆ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಐಸೋಲೇಟೆಡ್ ವಾರ್ಡ್ ಅಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದು ಅಲ್ವಾ? ಆದ್ರೆ ಅಲ್ಲೇ ಆ ತರ ಆಗದೆ ವಾಪಸ್ ಕಳ್ಸಿದ್ರೆ ಏನ್ ಅರ್ಥ ಅಂತ ಹೇಳಿ? ಇಲ್ಲ, ಡಾಕ್ಟರ್ ಎಲ್ಲ ಹೈದರಾಬಾದಲ್ಲಿ ಏನು ಡಿಸ್ಟೆನ್ಸ್ ತಗೊಂಡಿದ್ದಾರೆ, ಅಲ್ಲಿ ಏನಿದೆ ಸಿಚುವೇಶನ್ ನಮ್ಗೆ ಗೊತ್ತಿಲ್ಲ. ಇಲ್ಲ, ಅವ್ರಿಗೆ ಐಸೋಲೇಷನ್ ವಾರ್ಡ್ ಅಲ್ಲಿನೇ ಇಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು. ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಶಿಫ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು. ಬಟ್ ಇದನ್ನು ಕನ್ಫರ್ಮೇಶನ್ ಆಗಿಲ್ಲ. ದಟ್ ಟೆಸ್ಟ್ ರಿಸಲ್ಟ್ಸ್ ನಮ್ಗೆ ಇನ್ನೂ ಬಂದಿಲ್ಲ. COVID-19 ಎಸ್, ಈಗ COVID-19 ಹೌದೋ ಅಲ್ವಾ ಅನ್ನೋದು ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗೋದು ಅಂತ ಹೇಳಿ. ಬಟ್ ಒಂದು ವೇಳೆ ಆಗ್ಬಾರ್ದು, ಒಂದು ವೇಳೆ ಅವರಿಗೆ ಯಾವುದೇ ರೀತಿ ಈ ತರದೊಂದು ಸೋಂಕು ತಗಲದೇ ಇರ್ಲಿ ಅಂತ ನಾವು ಕೂಡ ಅಂದ್ಕೊಳ್ತೀವಿ, ಆಶಯ ನಮ್ದು ಕೂಡ. ಒಂದು ವೇಳೆ ಆಗಿದ್ದಿದ್ರೆ ಆ ರಿಪೋರ್ಟ್ ಏನಾದ್ರೂ ಪಾಸಿಟಿವ್ ಆಗಿ ಏನಾದ್ರೂ ಬಂದಿದ್ರೆ, ಅಥವಾ ಈಗ ಪ್ರಿಕಾಷನ್ ಮೆಥಡ್ ತೆಗೆದುಕೊಳ್ಬೇಕಾಗತ್ತಲ್ವಾ, ಹೇಗೆ ಯಾವ ರೀತಿಯಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಐಸೋಲೇಷನ್ ಅಲ್ಲಿ ಇಟ್ಟಿವಿ ಮೇಡಮ್. ಆಮೇಲೆ ಅವರ ಬಾಡಿನೂ ಸಹ ಪೂರ್ತಿ ಸ್ಯಾನಿಟೈಸ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಅವ್ರಿಗೆಲ್ಲ ಕೌನ್ಸಿಲ್ ಮಾಡಿದೀವಿ. ಮತ್ತೆ ಅವ್ರನ್ನೆಲ್ಲರೂ ಐಸೋಲೇಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ಯಾರು ಬಂದಿದ್ರು ಅವ್ರ ಲಿಸ್ಟ್ ಅಲ್ಲಿ ಕಳೆದ 10-15 ದಿವಸದಲ್ಲಿ ಅವ್ರನ್ನೂ ಸಹ ಐಸೋಲೇಷನ್ ಮಾಡಿದ್ವಿ.
ಓಕೆ, ಈಗ ಅವರ ಫ್ಯಾಮಿಲಿ ಅವರೆಲ್ಲ ಓಡಾಡೋದನ್ನೆಲ್ಲ ನಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಅವರ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಇದ್ದಾರೆ. ಯಾಕಂದ್ರೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತಲ್ವಂತಹ ಇಂತಹ ಸಂದರ್ಭದಲ್ಲಿ. ಈಗ ಅವರ ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯವಿಧಾನಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ, ಹೇಗೆ ಅಂತ ಹೇಳಿ. ಯಾಕಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ. ಬಾಡಿನ ಆಗ್ಲೇ ಹೇಳಿದಾಗೆ ಅದನ್ನ ಸ್ಯಾನಿಟೈಸ್ ಮಾಡಿ ಮತ್ತೆ ನಮ್ಮ ಮೆಡಿಕಲ್ ಟೀಮ್ ಅನ್ನು ಸಹ ಅವರ ಫ್ಯಾಮಿಲಿ ಜೊತೆನೆ ಇರ್ತಾರೆ. ಅವರು ಅದನ್ನ ಅಂತ್ಯಕ್ರಿಯೆ ಮುಗಿಯೋವರೆಗೂ ಸಹ ಅಲ್ಲಿ ಇಟ್ಬಿಟ್ಟು ಯಾವುದೇ ರೀತಿ ಆಗಿರೋಂಗೆ ನೋಡ್ಕೊತಾರೆ. ಓಕೆ, ಈಗ ಎಲ್ಲಾ ರೀತಿಯಂತಹ ಪ್ರಿಕಾಷನ್ ಮೆಥಡ್ಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ಲಿ. ಓಕೆ, ಈಗ ನೀವು ಹೇಳಿದ್ರಿ ಅಂದ್ರೆ ಈಗ ಅವರ ಬ್ಲಡ್ ರಿಪೋರ್ಟ್ ಆಗಿರಬಹುದು ಅಥವಾ ಅವರಿಗೆ ಗಂಟಲಿನ ಶರತ್ ಕಲಬುರಗಿ ಜಿಲ್ಲಾಧಿಕಾರಿ ಇಷ್ಟೊತ್ತು ಮಾತನಾಡ್ತಾ ಇದ್ರು. ಫೋನ್ ಸಂಪರ್ಕ ಕಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗಾಗಲೇ ಅವರಿಗೆ ಒಂದ್ ವೇಳೆ ಅಂತಹ ಸೋಂಕು ಇದ್ರೂ ಕೂಡ ಅದಕ್ಕೆ ಬೇಕಾದಂತಹ ವೈದ್ಯಕೀಯ ಕ್ರಮಗಳು ಏನೇನಿದೆ ಅವೆಲ್ಲವನ್ನ ಕೂಡ ನಾವು ಮಾಡಿದೀವಿ. ಸ್ಯಾನಿಟೈಸೇಷನ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿದೀವಿ. ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಹಾಗೆಯೇ ಅವರಿಗೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿದೀವಿ ಅನ್ನುವಂತಹ ಮಾತನ್ನ ಈಗ ಹೇಳಿದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿ. ಈಗಾಗಲೇ ಕೊರೋನಾ ಶಂಕಿತ ಬಲಿ ಆಗಿರುವಂತದ್ದು. ಸೌದಿಗೆ ಹೋಗಿದ್ರು, ವೃದ್ಧ ಚಿಕಿತ್ಸೆಗೆ ಒಳಗಾಗಿದ್ರು. ಬಟ್ ಅವರನ್ನ ಹೈದರಾಬಾದ್ಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಅಲ್ಲಿ ಹೈದರಾಬಾದ್ ಅಲ್ಲೂ ಕೂಡ ಅವರನ್ನ ಚಿಕಿತ್ಸೆಗೆ ನಿರಾಕರಿಸಲಾಗಿದೆ. ನೀವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಶಂಕಿತ ವೃದ್ಧ 76 ವರ್ಷದ ವೃದ್ಧ ಅಲ್ಲಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಶಂಕಿತ ಕೊರೋನಾಗೆ ಬಲಿ ಅಂತ ಹೇಳಿ ವರದಿ ಬಂದಿದೆ. ಜಿಲ್ಲಾಧಿಕಾರಿ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿ. ಶಂಕಿತ ಕೊರೋನಾಗೆ ಬಲಿ ಅಂತಾನೆ ವರದಿ ಬಂದಿದೆ. ನ್ಯೂಸ್ 18 ಕನ್ನಡಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಈಗ ಶರತ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಒಂದು ವೇಳೆ ಇಂತಹ ಒಂದು ಸೋಂಕು ಇದ್ದಂತಹ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಸ್ಪ್ರೆಡ್ ಆಗದ ರೀತಿಯಲ್ಲಿ ಎಲ್ಲಾ ಪ್ರಿಕಾಷನ್ ಮೆಥಡ್ಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗ ಕೊರೋನಾ ಶಂಕಿತ ಸಾವನ್ನಪ್ಪಿದ್ದು ಇವತ್ತು ಸಂಜೆ ವೃದ್ಧನ ರಕ್ತದ ಮಾದರಿಯ ವರದಿ ಬರುತ್ತೆ. ಆಗ್ಲಿ ಆಗದೆ ಇರಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಈ ರಿಪೋರ್ಟ್ ಪ್ರಕಾರ ಕೊರೋನಾಗೆ ಈ ವೃದ್ಧ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ. ಕೊರೋನಾಗೆನೆ ಬಲಿಯಾಗಿದೆ ಅನ್ನುವಂತಹ ವರದಿ ಬಂದಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಈಗ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ಆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. 76 ವರ್ಷದ ವೃದ್ಧ ಸಾವನ್ನಪ್ಪಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಿಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಆ ನಂತರ ಅವರನ್ನ ಹೈದರಾಬಾದ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕಳುಹಿಸಲಾದಾಗ ಹೈದರಾಬಾದ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನಿರಾಕರಿಸಲಾಗಿದೆ. ಐಸೋಲೇಷನ್ ವಾರ್ಡ್ ಅಲ್ಲಿ ಇಡಲಾಗುತ್ತೆ ಅನ್ನುವಂತಹ ಮಾತನ್ನ ಕೂಡ ನ್ಯೂಸ್ 18ಗೆ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ಯಾನಿಟೈಸೇಷನ್ ಮಾಡಲಾಗಿದೆ. ಯಾವ ರೀತಿಯ ಕ್ರಮಗಳನ್ನ ಮಾಡಬೇಕು, ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅವೆಲ್ಲವನ್ನ ಮಾಡಲಾಗಿದೆ. ಶಂಕಿತ ಕುಟುಂಬದವರ ಆರೋಗ್ಯದ ಮೇಲೆ ಕೂಡ ಈಗ ನಿಗಾವನ್ನ ಇಡಲಾಗಿದೆ. ಅವರನ್ನ ಐಸೋಲೇಷನ್ ವಾರ್ಡ್ ನಲ್ಲಿ ಇಡಲಾಗುತ್ತೆ ಅನ್ನುವಂತಹ ಮಾತನ್ನ ನ್ಯೂಸ್ 18 ಕನ್ನಡಕ್ಕೆ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರಿಗೂ ಕೂಡ ಎಲ್ಲಾ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಯಾರಿಗೂ ಕೂಡ ಯಾವ ರೀತಿಯಲ್ಲಿ ಇದು ಸ್ಪ್ರೆಡ್ ಆಗದ ನಿಟ್ಟಿನಲ್ಲಿ ಏನೇನು ಕ್ರಮಗಳು ಬೇಕು ಅವೆಲ್ಲವನ್ನ ಕೂಡ ಈಗ ಕೈಗೊಳ್ಳಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಉಮ್ರಾ ಯಾತ್ರೆಗೆ ಸೌದಿಗೆ ಹೋಗಿದ್ರು 76 ವರ್ಷದ ವೃದ್ಧ. ಸೌದಿಯಿಂದ ವಾಪಸ್ಸಾದ ಬಳಿಕ ಅವರಲ್ಲಿ ಕೊರೋನಾ ಲಕ್ಷಣಗಳು ಕಂಡು ಬಂದಿತ್ತು. ಸೊ ವೃದ್ಧನ ಸಂಪರ್ಕಕ್ಕೆ ಬಂದಿದ್ದಂತಹ ಎಲ್ಲರ ಮೇಲೂ ಕೂಡ ನಿಗಾವನ್ನ ಇಡಲಾಗಿದೆ. ಅವರ ಆರೋಗ್ಯದ ಬಗ್ಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೋ ರಿಪೋರ್ಟ್ ಏನ್ ಬರುತ್ತೆ, ರಿಪೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪಾಸಿಟಿವ್ ಅವ್ರ ನೆಗೆಟಿವ್ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ಬಟ್ ಈಗಾಗಲೇ ಅವರ ಕುಟುಂಬಸ್ಥರನ್ನ ಐಸೋಲೇಷನ್ ವಾರ್ಡ್ ನಲ್ಲಿ ಇಡಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದರೆ. ಅವರನ್ನ ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದೆ. ಅವರನ್ನ ಕೂಡ ಈಗಾಗಲೇ ತೀವ್ರ ನಿಗಾದಲ್ಲಿ ಇಡಲಾಗಿದೆ ಅನ್ನುವಂತಹ ಮಾತನ್ನ ನ್ಯೂಸ್ 18 ಕನ್ನಡಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಅವರನ್ನ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ. ಬಟ್ ಅಲ್ಲಿ ಚಿಕಿತ್ಸೆಗೆ ನಿರಾಕರಿಸಲಾಗಿತ್ತು. ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಇದರ ವಿಚಾರಕ್ಕೆ ಮಾತನಾಡಿದ್ದಾರೆ. ಕೊರೋನಾ ಬಗ್ಗೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆಯಾ? ಕಲಬುರಗಿ ಆರೋಗ್ಯಾಧಿಕಾರಿಗಳು ನಿರ್ಲಕ್ಷ್ಯವನ್ನ
ಮಾಡಿದ್ದಾರ? ಶಂಕೆ ಇದ್ದ ಮೇಲೂ ನಿರ್ಲಕ್ಷ್ಯವನ್ನ ಮಾಡಿದ್ರ ಅನ್ನುವ ಪ್ರಶ್ನೆ ಈಗ ಹುಟ್ಟು ಹಾಕಿದೆ. ಯಾಕಂದ್ರೆ ಕೊರೋನಾ ಸೋಂಕಿತರು ಅಥವಾ ಶಂಕೆ ಇದ್ರೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ, ತೀವ್ರವಾದ ನಿಗಾವನ್ನ ಇಡಬೇಕಾಗತ್ತೆ, ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಟ್ ಕೊರೋನಾ ಬಗ್ಗೆ ಒಂದು ರೀತಿಯ ಶಂಕೆ ಇದ್ರೂ ಕೂಡ ಆರೋಗ್ಯ ಇಲಾಖೆ ಇಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದೆಯಾ ಅನ್ನುವ ಪ್ರಶ್ನೆ. ವೃದ್ಧನಿಗೆ ಸೋಂಕಿನ ಲಕ್ಷಣದ ಬಗ್ಗೆ ಮಾಹಿತಿ ಇದ್ರೂ ಕೂಡ ಖಾಸಗಿ ಆಸ್ಪತ್ರೆಯಿಂದ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಡಲಾಗಿತ್ತು, ಕೂಡಲೇ ಎಚ್ಚೆತ್ತುಕೊಂಡಿಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಶೀಘ್ರವೇ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಿಲ್ಲ ಅವರನ್ನ. ವೃದ್ಧನನ್ನ ಕುಟುಂಬದವರು ಹೈದರಾಬಾದ್ಗೆ ಶಿಫ್ಟ್ ಮಾಡಿದ್ರು. ವರದಿಗಾಗಿ ಆರೋಗ್ಯ ಇಲಾಖೆ ಕಾದು ಕುಳಿತಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು, ಹೈದರಾಬಾದ್ಗೆ ಅವರ ಕುಟುಂಬಸ್ಥರು ಪ್ರೈವೇಟ್ ಹಾಸ್ಪಿಟಲ್ ನಿಂದ ಹೈದರಾಬಾದ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಹೈದರಾಬಾದ್ ನಿಂದನೂ ಕೂಡ ವಾಪಸ್ ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ವೃದ್ಧ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಿಂದ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಆರೋಗ್ಯ ಇಲಾಖೆಯಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಇಂತಹ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಕಂಡು ಬಂದ್ರೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಐಸೋಲೇಷನ್ ವಾರ್ಡ್ ಅಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗತ್ತೆ. ತೀವ್ರ ನಿಗಾವನ್ನ ಇಟ್ಟು 14 ದಿನಗಳು 28 ದಿನಗಳ ಕಾಲ ನೋಡಬೇಕಾಗತ್ತೆ, ರಿಪೋರ್ಟ್ ಅನ್ನ ನೋಡಬೇಕಾಗತ್ತೆ. ಆದ್ರೂ ನಿರ್ಲಕ್ಷ್ಯವನ್ನ ಇಲ್ಲಿ ಕೈಗೊಳ್ಳಲಾಗಿದೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಯಾಕಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಇದಕ್ಕೆ ಬೇಕಾದಂತಹ ಚಿಕಿತ್ಸಾ ಕ್ರಮಗಳನ್ನ ಮಾಡದೆ ಐಸೋಲೇಷನ್ ವಾರ್ಡ್ಗೆ ಹಾಕದೆ ವರದಿಗಾಗಿ ಕಾದು ಕುಳಿತಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮ